ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ಕುಂತಿ ಕರ್ಣನ ಹತ್ರ ಹೋಗೋದು ಮತ್ತೆ ಕರ್ಣ ಅವಳ 4 ಮಕ್ಕಳನ್ನ ಕೊಲ್ಲೋದಿಲ್ಲ ಅನ್ನುವಂತಹ ವಚನವನ್ನ ಕೊಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಯಾವಾಗ ಶ್ರೀಕೃಷ್ಣ ಪಾಂಡವರ ಹತ್ರ ಹೊರಟು ಹೋಗ್ತಾನೋ ಆಗ ವಿಧುರ ಕುಂತಿಯ ಹತ್ರ ಹೋಗಿ ಬೇಜಾರು ಮಾಡ್ಕೊಂಡು ಹೇಳ್ತಾನೆ, ದೇವಿ, ನಿನಗೆ ಗೊತ್ತಿದೆ ನನ್ನ ಮನಸ್ಸು ಯಾವಾಗಲೂ ಯುದ್ಧದ ವಿರುದ್ಧನೇ ಇರುತ್ತೆ ಅಂತ. ನಾನು ಯುದ್ಧವನ್ನ ಇಷ್ಟಪಡೋದಿಲ್ಲ. ನಾನು ಕಿರ್ಚಾಡಿ ಸುಸ್ತಾಗ್ಬಿಟ್ಟೆ. ಅಂದರೆ ಎಷ್ಟೋ ರೀತಿಯಲ್ಲಿ ನಾನು ದುರ್ಯೋಧನನಿಗೆ ತಿಳುವಳಿಕೆ ಹೇಳಿ ಸಾಕಾಯ್ತು ನನಗೆ. ಆದರೆ ದುರ್ಯೋಧನ ನನ್ನ ಮಾತು ಕೇಳ್ತಾನೇ ಇಲ್ಲ. ಈಗ ಶ್ರೀಕೃಷ್ಣ ಕೂಡ ಸಂಧಿಯ ಪ್ರಯತ್ನದಲ್ಲಿ, ಅಂದರೆ ಸಂಧಿ ಮಾಡಿಸ್ಬೇಕು ಅಂತಾನೆ ಅವನು ಅಲ್ಲಿಂದ ಬಂದಿದ್ದ, ತುಂಬ ಪ್ರಯತ್ನ ಮಾಡ್ದ. ಅವನು ಕೂಡ ಅಸಫಲನಾಗಿ ಹೊರಟೋದ. ಅವನು ಪಾಂಡವರನ್ನ ಯುದ್ಧಕ್ಕೋಸ್ಕರ ತಯಾರಿ ಮಾಡ್ತಾನೀಗ. ಈ ಕೌರವರ ಅನೀತಿ ಅನ್ನೋದು ಎಲ್ಲ ವೀರರನ್ನು ಕೂಡ ನಾಶ ಮಾಡಿಬಿಡುತ್ತೆ. ಈ ವಿಚಾರವನ್ನ ಯೋಚಿಸಿ ನನಗೆ ಹಗಲಲ್ಲೂ ಕೂಡ ನಿದ್ರೆ ಬರ್ತಾ ಇಲ್ಲ, ರಾತ್ರಿಯಲ್ಲೂ ಕೂಡ ನಿದ್ರೆ ಬರ್ತಾ ಇಲ್ಲ ಅಂತನ್ಬಿಟ್ಟು ವಿದುರ ಕುಂತಿ ಮುಂದೆ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊಳ್ತಾನೆ. ವಿದುರನ ಈ ಮಾತನ್ನ ಕೇಳಿ ಕುಂತಿ ದುಃಖದಿಂದ ತುಂಬಾ ವ್ಯಾಕುಲಳಾಗ್ತಾಳೆ. ಮತ್ತೆ ದೀರ್ಘವಾದಂತಹ ಉಸಿರನ್ನ ತಗೊಂಡು ಮನಸ್ಸಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಸಂಪತ್ತಿಗೆ ಧಿಕ್ಕಾರವಿರಲಿ, ಅಯ್ಯೋ ಇದಕ್ಕೋಸ್ಕರ ಈ ಬಂಧು ಬಾಂಧವರ ಭೀಷಣ ಸಂಹಾರ ಆಗುತ್ತಲ್ಲ, ಈ ಯುದ್ಧದಲ್ಲಿ ನಮ್ಮ ಸಹೃದಯಗಳದ್ದೇ ಪರಾಭವ ಆಗುತ್ತೆ. ಈಗ ನಮ್ಮ ಶತ್ರುಗಳು ಸತ್ರೆ ಪರವಾಗಿಲ್ಲ, ಇಲ್ಲಿ ನಮ್ಮ ಹೃದಯಕ್ಕೆ ಹತ್ರ ಆಗಿರುವಂಥವ್ರು, ನಮ್ಮ ಒಳಿತನ ಬಯಸುವಂಥವ್ರೆಲ್ಲ ಸಾಯ್ತಾರಲ್ಲ. ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ಚಿತ್ತದಲ್ಲಿ ಬಹಳ ದುಃಖ ಆಗ್ತಾ ಇದೆ. ಪಿತಾಮಹ ಭೀಷ್ಮರು, ದ್ರೋಣಾಚಾರ್ಯರು ಮತ್ತೆ ಕರ್ಣ ದುರ್ಯೋಧನನ ಪಕ್ಷದಲ್ಲೇ ಇರ್ತಾರೆ. ಇದರಿಂದ ನನ್ನ ಭಯ ಇನ್ನೂ ಹೆಚ್ಚಾಗುತ್ತೆ. ಯಾಕಂದ್ರೆ ಅವರೆಲ್ಲ ಅವನು ಪಕ್ಷದಲ್ಲಿ ಇರ್ತಾರಲ್ಲ, ಅದಕ್ಕೋಸ್ಕರ. ಯಾಕೆಂದ್ರೆ ಅವರೆಲ್ಲ ತುಂಬಾ ವೀರರು ಶೂರರು ಅಂತ ಗೊತ್ತಿರುತ್ತೆ ಅವಳಿಗೆ. ಅದಕ್ಕೋಸ್ಕರ ಆಚಾರ್ಯ ದ್ರೋಣರಂತೂ ತಮ್ಮ ಶಿಷ್ಯರ ಜೊತೆ ಮನಸ್ಸಿಟ್ಟು ಯುದ್ಧ ಮಾಡದೇ ಇರಬಹುದು. ಅಂದ್ರೆ ಅರ್ಥ ಏನು, ನನ್ನ ಶಿಷ್ಯರು ಬಿಡು ಅಂತನ್ಬಿಟ್ಟು ಏನೋ ಆ ರೀತಿ ದಯೆ ತೋರಿಸ್ಬೋದು. ಪಿತಾಮಹರು ಕೂಡ ಪಾಂಡವರನ್ನ ಪ್ರೀತಿಸದೇ ಇರೋದು ಯಾವತ್ತಿಗೂ ಸಾಧ್ಯ ಇಲ್ಲ. ಅವರು ಅವರನ್ನ ಪ್ರೀತಿಸ್ತಾರೆ. ಸೊ ಅವ್ರನ್ನ ಕೊಲ್ಲೋದಕ್ಕಂತೂ ಹೋಗೋದಿಲ್ಲ. ಆದರೆ ಈ ಕರ್ಣ ಇದಾನಲ್ಲ, ಅವನು ಬಹಳ ಕೆಟ್ಟ ದೃಷ್ಟಿ ಇರುವಂಥವನು. ಅಂದರೆ ನನ್ನ ಮಕ್ಕಳು ಅಂತಂದರೆ ಅವನಿಗೆ ಕೆಟ್ಟ ದೃಷ್ಟಿ ಇದೆ. ಇವನು ಮೋಹವಶನಾಗಿ ದುರ್ಬುದ್ಧಿ ಇರುವಂತಹ ದುರ್ಯೋಧನನನ್ನೇ ಅನುವರ್ತನೆ ಮಾಡಿ, ಅವನು ಯೋಚನೆ ಮಾಡೋ ರೀತಿನೇ ಯೋಚನೆ ಮಾಡ್ತಾ ಅವನು ಹೇಗೆ ಇವ್ರ ಜೊತೆ ನಡ್ಕೊಳ್ತಾನೋ ಅದೇ ರೀತಿ ನಡ್ಕೊಳ್ತಾ ಯಾವಾಗಲೂ ಪಾಂಡವರನ್ನ ದ್ವೇಷಿಸ್ತಾನೆ. ಇವನು ಬಹಳ ದೊಡ್ಡ ಅನರ್ಥವನ್ನ ಮಾಡುವಂಥ ಹಠವನ್ನ ಹಿಡಿದಿದ್ದಾನೆ. ಒಳ್ಳೆಯದು, ನಾನು ಈ ದಿನ ಏನು ಮಾಡೋಣ ಅಂತಂದರೆ, ಕರ್ಣನ ಮನಸ್ಸನ್ನ ಪಾಂಡವರ ಬಗ್ಗೆ ಅನುಕೂಲವಾಗಬೇಕಂದ್ರೆ ಪಾಂಡವರ ಕಡೆಗೆ ಅವನ ಮನಸ್ಸು ಬರ್ಬೇಕು. ಆ ರೀತಿ ಏನಾದರೂ ಪ್ರಯತ್ನ ಮಾಡಬೇಕು. ಮತ್ತೆ ಅವನಿಗೆ ಅವನ ಜನ್ಮದ ವೃತ್ತಾಂತವನ್ನ ನಾನಿವತ್ತು ಹೇಳ್ಬಿಡ್ತೀನಿ. ಅಂದರೆ ನೀನು ನನ್ನ ಮಗನೇ, ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗನೇ ಅಂತನ್ಬಿಟ್ಟು ಅವನಿಗೆ ಇವತ್ತು ಹೇಳ್ಬಿಡೋಣ ಅಂತನ್ಬಿಟ್ಟು ಅವಳು ಮನಸ್ಸಲ್ಲೇ ಯೋಚನೆ ಮಾಡ್ಕೊಳ್ತಾ ಇದ್ದಾಳೆ. ಈ ರೀತಿ ಯೋಚನೆ ಮಾಡಿ ಕುಂತಿ ಏನ್ ಮಾಡ್ತಾಳೆ, ಗಂಗಾ ತಟಕ್ಕೆ ಬರ್ತಾಳೆ. ಯಾಕೆ, ಕರ್ಣ ಪ್ರತಿನಿತ್ಯ ಅಲ್ಲಿ ಸೂರ್ಯನ ಪೂಜೆಗೋಸ್ಕರ ಗಂಗಾ ತಟಕ್ಕೆ ಬರ್ತಾನೆ ಅಂತ ಅವಳಿಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಹೋಗಿ ಕುಂತಿ ಏನು ಮಾಡ್ತಾಳೆ, ತನ್ನ ಆ ಸತ್ಯನಿಷ್ಠನಾದಂತಹ ಮಗನ ವೇದ ಪಾಠದ ಧ್ವನಿಯನ್ನ ಕೇಳ್ತಾಳೆ. ಅವನು ವೇದ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಾ ಇರ್ತಾನೆ, ಅದನ್ನ ಕೇಳಿಸ್ಕೊಳ್ತಾಳೆ. ಅವನು ಪೂರ್ವಾಭಿಮುಖವಾಗಿ, ಅಂದರೆ ಪೂರ್ವ ಅಂದರೆ ಸೂರ್ಯ ಉದಯ ಆಗ್ತಾನಲ್ಲ, ಅವನಿಗೆ ಮುಖವಾಗಿ ಭುಜಗಳನ್ನ ಮೇಲೆತ್ತಿ ಮಂತ್ರಗಳನ್ನ ಪಠನೆ ಮಾಡ್ತಾ ಇದ್ದ. ತಪಸ್ವಿನಿಯಾದಂತಹ ಕುಂತಿ ಜಪ ಮುಗಿಲಿ ಅಂತ ಅವನಿಗೋಸ್ಕರ ಕಾಯ್ತಾ ಅವನ ಹಿಂದೆನೆ ನಿಂತಿದ್ಲು. ಯಾವಾಗ ಸೂರ್ಯನ ತಾಪ ಬೆನ್ನಿನ ಮೇಲೆ ಬೀಳೋದಕ್ಕೆ ಶುರುವಾಯಿತು, ಅಲ್ಲಿ ತನಕ ಜಪ ಮಾಡಿ ಕರ್ಣ ಏನು ಮಾಡ್ತಾನೆ, ಹಿಂದಕ್ಕೆ ತಿರುಗ್ಕೊಳ್ತಾನೆ. ಆಗ ಅವನಿಗೆ ಕುಂತಿ ಕಾಣಿಸ್ತಾಳೆ. ಅವಳನ್ನ ನೋಡಿದ ತಕ್ಷಣ ಅವನು ಕೈ ಮುಗಿದು ಪ್ರಣಾಮವನ್ನ ಮಾಡ್ತಾನೆ. ಮತ್ತೆ ವಿನಯದಿಂದ ಹೇಳ್ತಾನೆ, ನಾನು ಅಧಿರಥನ ಮಗ ಕರ್ಣ, ನಿಮಗೆ ಪ್ರಣಾಮವನ್ನ ಮಾಡ್ತೇನೆ. ನನ್ನ ತಾಯಿಯ ಹೆಸರು ರಾಧಾ ಅಂತಂದ್ಬಿಟ್ಟು ನೀವು ಇಲ್ಲಿ ಯಾಕೆ ಬಂದಿದ್ದೀರಾ, ನಾನು ನಿಮಗೇನು ಸೇವೆ ಮಾಡಲಿ ಹೇಳಿ. ಯಾಕೆಂದರೆ ಕುಂತಿ
ಇಲ್ಲಿಗೆ ಬಂದಿದ್ದಾಳೆ ಪಾಂಡವರ ತಾಯಿ ಅಂತಂದರೆ ಏನೋ ಒಂದು ವಿಶೇಷತೆ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಅವನು ಪ್ರಶ್ನೆ ಮಾಡ್ತಾನೆ, ಇಲ್ಲಿ ಯಾಕೆ ಬಂದ್ರಿ, ನಾನೇನು ಮಾಡ್ಬೇಕು ಹೇಳಿ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಇಂಡೈರೆಕ್ಟ್ ಆಗಿ ನಾನು ಅಧಿರಥ ಮತ್ತು ರಾಧನ ಮಗ ಅಂತ ಹೇಳ್ತಾ ಇದ್ದಾನೆ, ನಿಮ್ಮ ಮಗ ಅಲ್ಲ. ನಿಮ್ಮ ಮಗ ಅಲ್ಲದೆ ಇದ್ರೂ ಇಲ್ಲಿಗೆ ಬಂದಿದ್ದೀರಲ್ಲ ಯಾಕೆ ಅನ್ನೋ ರೀತಿ ಕೂಡ ಇರ್ಬೋದು. ಆ ರೀತಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.